ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ದಿಸ್ ಈಸ್ ಯುವರ್ಸ್ ಕಾರ್ತಿಕ್. ನಾನು ಬಂದಿದ್ದೀನಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶ್ವಲ್ ಆಗಿ. ಸೊ ಇವತ್ತು ಭಾನುವಾರ ಅಮಾವಾಸ್ಯೆ ದಿನ, ಎಲ್ಲರೂ ಹುಷಾರಾಗಿ ಓಡಾಡಿ. ಆ್ಯಂಡ್ ದೆನ್ ಅಮಾವಾಸ್ಯೆ ಅಂದರೆ ನಮ್ಮ ಕಡೆ ಸ್ವಲ್ಪ ಹೋಗೋ ಜಾಗ ಸ್ವಲ್ಪ ನೀಟಾಗಿ ಹೋಗಿ, ಅಂದರೆ ಚಂದ್ರಂಗೆ ಸೂರ್ಯಂಗೆ ಭೂಮಿ ಗ್ರಹಣ ಸ್ವಲ್ಪ ಎಳಿತಾ ಇರುತ್ತಲ್ಲ, ಗ್ರಾವಿಟೇಷನ್ ಫೋರ್ಸು, ಹಂಗೆ ಮೈಂಡು ಒಂದೊಂದು ರೀತಿ ಒಬ್ಬೊಬ್ರದ್ದು ಒಂದೊಂದು ಆಗುತ್ತೆ. ಸೊ ಅದು ವೈಜ್ಞಾನಿಕ ಮತ್ತು ನಮ್ಮ ನಂಬಿಕೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮಧ್ಯಾಹ್ನ ಬಂದಿದ್ದೀನಿ. ಸೊ ಭಾನುವಾರ ಅಮಾವಾಸ್ಯೆ ಇರೋ ದಿನ ಕೆಲವ್ರು ನಾನ್ ವೆಜ್ ತಿನ್ನಲ್ಲ, ಕೆಲವ್ರು ನಾನ್ ವೆಜ್ ತಿಂತಾರೆ. ಆದ್ರೂ ಎಲ್ಲ ಹೋಟ್ಲುಗಳಿಗೂ ಪ್ರತಿ ವಾರ ಹೇಳ್ದಂಗೆ ಚಾಮುಂಡೇಶ್ವರಿ ಹೋಟ್ಲಿಂದ ಹಿಡಿದು ಗೌಡ್ರ ಹೋಟ್ಲಿಂದ ಹಿಡಿದು ನಮ್ಮ ಮೈಸೂರಿನ ಹನುಮಂತು ಹೋಟ್ಲು, ತೇಗು ಮೆಸ್ಸು, ಆ್ಯಂಡ್ ದೆನ್ ಲಕ್ಷ್ಮಣ್ ಮೆಸ್ಸು, ಆಮೇಲೆ ವೈಭವ್ ಮೆಸ್ಸು. ಸೊ ಎಲ್ಲ ಮೆಸ್ಗಳಿಗೂ ಒಳ್ಳೆ ವ್ಯಾಪಾರ ಆಗುತ್ತೆ. ಜನಗಳು ಹೋಗಿ ಎಂಜಾಯ್ ಮಾಡಿ ಬಾಡೂಟ ತಿನ್ನಿ. ನಾಟಿ ಕೋಳಿ ತಿನ್ನೋರು ನಾಟಿ ಕೋಳಿ ತಿನ್ನಿ, ರಕ್ತ, ಕಲೀಜ, ಬೋಟಿ, ಏನೇನು ಬೇಕು ಎಲ್ಲನೂ ತಿನ್ನಿ, ಕೈನೂ ದೊಡೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್. ಸೊ ಸ್ನೇಹಿತರೆ, ನಾನು ಇವತ್ತಿನ ಏನು ವಿಷಯಪ್ಪ ಅಂತ ಅಂದರೆ, ಸೊ ನಿನ್ನೆ ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಅಂದರೆ, ಸೊ ಯುದ್ಧ ಅವಶ್ಯಕತೆ ಇಲ್ಲ, ನಾವು ಯುದ್ಧದ ಪರವಾಗಿಲ್ಲ ಅಂತ ಹೇಳಿ ಕೊಡ್ತಾರೆ. ಅಲ್ಲ ಸಿದ್ದರಾಮಯ್ಯ ಆ ಹೆಣ್ಮಗಳು ಪಲ್ಲವಿ ಆಗಲಿ, ಭರತ್ ಆಗಲಿ 26 ಜನ ಕಳ್ಕೊಂಡಿದ್ದಾರಲ್ಲ, ಅದರಲ್ಲಿ ನೀವು ಇಷ್ಟಪಡುವಂಥ ಮುಸಲ್ಮಾನ್ ಕುಟುಂಬಗಳು ಇದ್ದಾವೆ ಸಿದ್ದರಾಮಯ್ಯ ಅವರೇ. ಅದೆಲ್ಲ ಬಿಟ್ಬಿಡಿ ಸಿದ್ದರಾಮಯ್ಯ ಅವರೇ. ಇದೇ ಸ್ಥಿತಿ ನಿಮ್ಮ ಸೊಸೆಗೋ, ಮಗಳಿಗೋ, ಮಗನಿಗೋ, ನಿಮ್ಮ ಕಸಿನ್ಗೋ, ಇನ್ನೊಬ್ರಿಗೋ ಬಂದಿದ್ರೆ ಸಿದ್ದರಾಮಯ್ಯ ಅವರೇ, ನೀವೇನು ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯ ಅವರೇ? ದಯವಿಟ್ಟು ಈ ಮಟ್ಟಿಗೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಬೇಡಿ. ಆ್ಯಂಡ್ ದೆನ್ ಅಲ್ಲೊಬ್ಬ ಯಾರೋ ಪೇಮೆಂಟ್ ಗಿರಾಕಿ ಇರಬೇಕು, ಪತ್ರಕರ್ತ. ಸೊ ಅವ್ರು ಕೇಳ್ತಾರೆ, ಸರ್ ಮೋದಿ ಕರೆದುಬಿಟ್ಟು ಅವರೇ ಹಾಜರಾಗಿಲ್ಲ, ಅವರು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರಲ್ಲ ಅಂತ ಹೇಳಿದಾಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಟೋಪಿ ಹಾಕ್ದಂಗಲ್ವಾ, ನಾನು ಹೇಳಿದ್ನಲ್ಲ ನಿಮಗೆ ವೈಫಲ್ಯ ಅಂತ, ಅಂದರೆ ಟೋಪಿ ಹಾಕ್ದಂಗಲ್ವಾ ಇದು ಅಂತಾರೆ. ಸಿದ್ದರಾಮಯ್ಯ ಅವರೇ, ನೀವು ಹೋಗಿ ಬಿರಿಯಾನಿ ತಿನ್ಬೇಕಾದ್ರೆ ಟೋಪಿ ಹಾಕತ್ತಿರಲ್ಲ ನನ್ನ ಹೆಮ್ಮೆಯ ಮುಸಲ್ಮಾನ್ ಬಂಧುಗಳು, ಆ ಟೋಪಿ ಅಲ್ಲ ಸಿದ್ದರಾಮಯ್ಯ ಅವರೇ. ನೀವು ಜನಗಳಿಗೆ ಟೋಪಿ ಹಾಕಿದಿರಲ್ಲ ಸಿದ್ದರಾಮಯ್ಯ. 5 ಗ್ಯಾರಂಟಿ ಕೊಟ್ಬಿಟ್ಟು ರೆವಿನ್ಯೂ, ಸ್ಟ್ಯಾಂಪ್ ಡ್ಯೂಟಿ, ಎಣ್ಣೆ, ಕುಡಿಯೋ ಎಣ್ಣೆ, ಆ್ಯಂಡ್ ದೆನ್ KSRTC ಬಸ್ ಚಾರ್ಜು ಹಾಲನ್ನೂ ಬಿಟ್ಟಿಲ್ವಲ್ಲ ಸಿದ್ದರಾಮಯ್ಯ ಅವರೇ. ಎಲ್ಲ ರೇಟ್ನೂ ಜಾಸ್ತಿ ಮಾಡಿ ಸಿದ್ದರಾಮಯ್ಯ ಅವರೇ. ಏನೋ 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರೇ. ನಿಮ್ಮ ಯೋಗ್ಯತೆಗೆ 2 ವರ್ಷದ್ದು ಇದು ಏನೋ ಗ್ರ್ಯಾಂಡಾಗಿ ಆಚರಣೆ ಮಾಡೋಕ್ಕೂ ನಿಮ್ಮ ಕೈಲಾಗ್ತಾ ಇಲ್ಲ ಸಿದ್ದರಾಮಯ್ಯ ಅವರೇ, ನಿಮಗೆ ಮುಖ ಇಲ್ಲ. ಸೊ ಮೋದಿಗೆ ಟೋಪಿ ಗೀಪಿ ಅಂತ ಅಂದ್ಬಿಡಿ, ಜನಗಳಿಗೆ ದೊಡ್ಡ ಟೋಪಿ ಹಾಕಿರೋದು ನೀವು ಸಿದ್ದರಾಮಯ್ಯ ಅವರೇ. ಆಯಿತು, ಮೋದಿಯವರು ಕರೀಲಿಲ್ಲ, ಅಲ್ಲಿ ಅವ್ರ ರೆಪ್ರೆಸೆಂಟೇಟಿವ್ ಇದ್ದಾರೆ. ಮೋದಿಯವರು ಎಲ್ಲಿ ಹೋಗಿದ್ರು? ಬಿಹಾರ ಚುನಾವಣೆ ಪ್ರಚಾರಕ್ಕೆ ಹೋಗಿ ಸಿದ್ದರಾಮಯ್ಯ ಅವರೇ ಅಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಯಾಕೆ? ಒಂದು ಚುನಾವಣೆ ಇರ್ಬೋದು, ನೀವು ಮಾಡ್ತಿರಲ್ಲ ಅಫೀಸ್ಮೆಂಟು, ಆಯಿತಾ? ನೀವು ಮಾಡಿದ್ರೆ ಅಫೀಸ್ಮೆಂಟು, ಅವ್ರು ಮಾಡಿದ್ರೆ ಅಫೀಸ್ಮೆಂಟ್ ಅಲ್ವಾ ಸಿದ್ದರಾಮಯ್ಯ ಅವರೇ? ಹಾಗೇನೆ ನೀವು ಯಾವ್ಯಾವ ರೀತಿ ಹೆಂಗೆ ಬಳಸ್ಕೊತೀರ ರಾಜಕೀಯಕ್ಕೆ, ಅವರು ಅದೇ ರೀತಿ ಬಳಸ್ಕೊಳ್ತಾರೆ. ಅವರಲ್ಲಿ ಹೋಗಿ ಕೋಲಾಟ ಆಡೋಕ್ಕಾಗಲಿ, ನಿಮ್ಮ ಥರ ಡ್ಯಾನ್ಸ್ ಮಾಡೋಕ್ಕಾಗಲಿ, ಜಾತ್ರೆಗೆ ಹೋಗಿ ಕುಣಿದ್ರಲ್ಲ ಸಿದ್ದರಾಮಯ್ಯ ಅವರೇ, ಆ ರೀತಿಯಲ್ಲ. ಅವ್ರು ಹೋಗಿ ಅಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಪಾಕಿಸ್ತಾನ ಅಲಿಯಾಸ್ ಪಾಕಿಸ್ತಾನಕ್ಕೆ ಸಂದೇಶ ಕೊಟ್ಟಿದ್ದಾರೆ, ನಿನಗೆ ಉಳಿಗಾಲ ಇಲ್ಲ ಅಂತ. ನೀನು ಅಂಥ ದೇಶನ ಪೋಷಣೆ ಮಾಡುವಂಥ ಸಿದ್ದರಾಮಯ್ಯ ಅವರೇ, ದಯಮಾಡಿ ನಿನ್ನಂಥವ್ರನ್ನ ಇಟ್ಕೊಂಡವ್ರಲ್ಲ ಸೋನಿಯಾ ರಾಹುಲ್, ಅವೇನೆಟಿಗಿಲ್ಲ. ಏನು ಅಂತ ಕಾಂಗ್ರೆಸ್ ಪಕ್ಷ ಇದೆಯೋ, ಆಫ್ಟರ್ SM ಕೃಷ್ಣ, ನನ್ನ ಎರಿಸಾವೆ ಅಣ್ಣಯ್ಯ ಅವರೆಲ್ಲ ಹೋದ್ಮೇಲೆ ನಿನ್ನಂಥ ಒಬ್ಬ ಶನಿ ಅಯೋಗ್ಯನ ಅಂತ ಹೇಳಿದಂಥ ಜನಾರ್ದನ್ ಪೂಜಾರಿ ಅವರೇ ಹೇಳಿದ್ರಲ್ಲ ಸಿದ್ದರಾಮಯ್ಯ ಒಬ್ಬ ಶನಿ ಇದ್ದಂಗೆ ಅಂತ. ಹಂಗೆ ಸಿದ್ದರಾಮಯ್ಯ ಅವರೇ, ನೀವು ರಾಜ್ಯಕ್ಕೂ ಅದೇನೋ ಶನಿ ಕಾಲು, ಐರನ್ ಲೆಗ್ಗು ಗೊತ್ತಿಲ್ಲ ಸಿದ್ದರಾಮಯ್ಯ ಅವರೇ. ದಯವಿಟ್ಟು ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಸುಮ್ಮನಿದು ಬಿಡಿ. ಹೇಳಿದ್ನಲ್ಲ, ಹೊಕ್ಕಿ ಹೆಂಗೆ ಪಕ್ಷಿಗಳು ತಿಂತವೆ ಅದೇ ರೀತಿ ಹೆಕ್ಕಿ ಹೊಡಿತೀವಿ, ಇದು ಸತ್ಯ. ಆಮೇಲೆ ನೀವು ಹೋಗಿ ಸಾಂತ್ವನ ಮಾಡಿ. ಆಮೇಲೆ ನೀವು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ ಸಿದ್ದರಾಮಯ್ಯ ಅವರೇ. ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಂದ್ರಿ? ಇಡೀ ದೇಶ ಒಂದಾಗ್ತಾಯಿದೆ, ನೀವು ಅಂಥದ್ರಲ್ಲಿ ಯುದ್ಧ ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ ಅಂತೀರಲ್ಲ. ನಿಮ್ಗೇನಾದರೂ ಮಾನ ಮರ್ಯಾದೆ ಅಥವಾ ಯೋಚನೆ ಮಾಡಿ ಮಾತಾಡೋಕೆ ಗೊತ್ತಾಗಲ್ವ ಸಿದ್ದರಾಮಯ್ಯ ಅವರೇ? ನಿಮ್ಮ ಯೋಗ್ಯತೆಗೆ.
ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥವ್ರನ್ನೆಲ್ಲ ನಾವು ಗೆಲ್ಲಿಸ್ತೀವಲ್ಲ, ದಯವಿಟ್ಟು ಅಟ್ಲೀಸ್ಟ್ ಈಗಲಾದರೂ ಲಿಂಗಾಯತರು, ಒಕ್ಕಲಿಗರು ಎಲ್ಲ ಸಮಾನ ಮನಸ್ಕರರು, ಅದು SC ST ಆಗಿರ್ಬೋದು, ಮುಸ್ಲಿಮ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ದಯಮಾಡಿ ಮತ ಹಾಕಿ BJP JDSಗೆ. ಇಲ್ಲ ಅಂದರೆ ಇದೇ ಮನಸ್ಥಿತಿ ಇರ್ತದೆ. ನಮಸ್ಕಾರ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್. ನಮಸ್ಕಾರ.